ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಒಂದು ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿರುವುದು ಸದ್ಯ ಈ ಬಿಡದಿ ಯುದ್ಧ ಶುರುವಾಗಿದೆ. ಬಹಿರಂಗ ಚರ್ಚೆಗೆ ಇಬ್ರು ನಾಯಕರು ಕೂಡ ಸವಾಲನ್ನ ಹಾಕ್ತಾ ಇದ್ದಾರೆ. ಜೂನ್ 26ಕ್ಕೆ ವಿಧಾನಸೌಧಕ್ಕೆ ಬರುವಂತೆ ಸಿಎಂ ಡಿಕೆ ಶಿವಕುಮಾರ್ ಕರೆದಿದ್ದಾರೆ. ಜೂನ್ 27ಕ್ಕೆ ಬೈರಮಂಗಲದಲ್ಲಿ ಚರ್ಚೆಗೆ ಎಚ್ಡಿಕೆ ಕರೆದಿದ್ದಾರೆ. ಈ ಕುರಿತಂತೆ ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ನೋಡಿ. ಅವ್ರು ಹೇಳಿದ ದಿನಾಂಕಕ್ಕೆ ನಾನು ಬರಲ್ಲ, ನಾನು ಹೇಳಿದ ದಿನಾಂಕಕ್ಕೆ ನೀವು ಬನ್ನಿ ಎಂಬರ್ಥದಲ್ಲಿ ಡಿಕೆ ಶಿವಕುಮಾರಸ್ವಾಮಿ ಮಧ್ಯೆ ಯುದ್ಧ ಶುರುವಾಗಿರೋದು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವೆ ಬಿಡದಿ ಯುದ್ಧ ಆರಂಭ ಆಗಿರುವಂತದ್ದು. ಬಹಿರಂಗ ಚರ್ಚೆಗೆ ಇಬ್ರು ನಾಯಕರು ಕೂಡ ಸವಾಲನ್ನ ಹಾಕಿದ್ದಾರೆ ನೋಡಿ. ಒಂದ್ ಕಡೆಗೆ ಜೂನ್ 26ಕ್ಕೆ ವಿಧಾನಸೌಧಕ್ಕೆ ಬನ್ನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಎಚ್ಡಿಕೆ ಅವರಿಗೆ ಕರೆ ಕೊಟ್ರೆ, ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಜೂನ್ 27ಕ್ಕೆ ಬೈರಮಂಗಲದಲ್ಲಿರೋ ಚರ್ಚೆಗೆ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಆಹ್ವಾನ ಕೊಟ್ಟಿರುವಂತದ್ದು. ಇಬ್ಬರ ಮಧ್ಯೆ ಪತ್ರಗಳ ವಾರ್ ಜೋರಾಗಿ ನಡೀತು ನಿನ್ನೆ. ಇನ್ನು ಈ ಎಲ್ಲ ಆಯಾಮದಲ್ಲೂ ನೋಡ್ತಾ ಹೋಗೋದಾದ್ರೆ ಡಿಕೆ ಶಿವಕುಮಾರ್ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಮುಖಾಮುಖಿ ಆಗ್ತಾರಾ ಇಲ್ಲಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸೊ ಹಾಗಾಗಿ ಬಹಿರಂಗ ಚರ್ಚೆ ಜೂನ್ 26ಕ್ಕೋ ಜೂನ್ 27ಕ್ಕೋ ಅನ್ನುವಂಥದ್ದು ಬಹಳ ಕನ್ಫ್ಯೂಷನ್ ಅಲ್ಲಿ ಇದೀವಿ ನಾವು ಕೂಡ. ಯಾಕಂತಂದ್ರೆ ಡಿಕೆಶಿ ಹೇಳಿರೋದು 26ಕ್ಕೆ ವಿಧಾನಸೌಧಕ್ಕೆ ಬನ್ನಿ, ಏನಿದೆ ಏನ್ ವಿಚಾರ, ಯಾಕೆ ಒಪ್ತಾ ಇಲ್ಲ, ಮಾತಾಡೋಣ ಕೂತ್ಕೊಂಡು, ನಿಮ್ ಜೊತೆಗೆ ಯಾರನ್ನ ಕರ್ಕೊಂಡ್ ಬರ್ತೀರಾ ಕರ್ಕೊಂಬನ್ನಿ ಅಂತ. ಆದ್ರೆ ಈ ಕಡೆಗೆ ಎಚ್ ಡಿ ಕುಮಾರಸ್ವಾಮಿ ಮಾತ್ರ 27ಕ್ಕೆ ನೀವೇ ಬನ್ನಿ ಅಪ್ಪ, ನೇರವಾಗಿ ಬಿಡದಿಗೆ ಬನ್ನಿ, ಮಾತನಾಡೋಣ ಅನ್ನುವಂತಹ ಮಾತನ್ನೇ ಹೇಳಿರೋದು. ಸದ್ಯ ಬಿಡದಿಯಲ್ಲಿ ಮತ್ತೆ ಪೋಸ್ಟರ್ ವಾರ್, ರಾಜಕೀಯ ಜಟಾಪಟಿ ಶುರುವಾಗಿರುವಂತದ್ದು ನೋಡಿ. ಪೋಸ್ಟರ್ ವಾರ್ ಶುರುವಾಗಿದೆ. ಈ ಹಿಂದೆ ಡಿಕೆ ಶಿವಕುಮಾರ್ ಪೋಸ್ಟರ್ ಅಂಟಿಸ್ತಿರುವಂತಹ ವಿಚಾರವನ್ನ ಎತ್ತುಕೊಂಡು ಬಿಜೆಪಿ ಬಹಳ ದೊಡ್ಡ ಮಟ್ಟದಲ್ಲಿ ಟ್ರಾಲ್ ಮಾಡ್ತು. ಈಗ ಭೂಮಿ ಹಗರಣದಲ್ಲಿ ಜೈಲಿಗೆ ಹೋಗೋಕೆ ಸಿದ್ಧರಾಗಿ ಎಂಬ ಪೋಸ್ಟರ್ ಅನ್ನ ಸದ್ಯ ಅಂಟಿಸಿರುವಂತದ್ದು. ಕುಮಾರಸ್ವಾಮಿ ವಿರುದ್ಧ ಬಿಡದಿಯಲ್ಲಿ ಪೋಸ್ಟರ್ ವಾರ್ ಶುರುವಾಗಿರುವಂತದ್ದು. ಯಾಕಂತಂದ್ರೆ ಈ ಪೋಸ್ಟರ್ ವಾರ್ ಶುರುವಾಗೋಕೆ ಕಾರಣನೇ ಅಲ್ಲಿನ ಸ್ಥಳೀಯ ಶಾಸಕ ಕುಮಾರಸ್ವಾಮಿ 100 ಎಕರೆ ಬೇನಾಮಿ ಆಸ್ತಿಯನ್ನ ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತಾನೆ. ಅದಕ್ಕೆ ಕುರಿತು ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ, ನೀವು ಅದನ್ನ ಪ್ರೂವ್ ಮಾಡಿ, ನನ್ನ ಹತ್ರ ಇರುವಂತಹ 32 ಎಕರೆಯನ್ನ ನಾನು ಅಲ್ಲಿನ ಮಕ್ಕಳಿಗೆ ಎಜುಕೇಶನ್ಗಾಗ್ಲಿ ರೈತರಿಗೆ ಆರಾಮಾಗಿ ಬಿಟ್ಕೊಡ್ತೀನಿ ಎಂಬ ಮಾತನ್ನು ಅಲ್ಲಿ ಸವಾಲನ್ನು ಕೂಡ ಹಾಕ್ತಾರೆ. ಸೊ ಹಾಗಾಗಿ ಈ ಸದ್ಯ ಕುಮಾರಸ್ವಾಮಿ ವಿರುದ್ಧ ಬಿಡದಿಯಲ್ಲಿ ಪೋಸ್ಟರ್ ವಾರ್ ಜೋರಾಗಿ ನಡೀತಿದೆ. ಇನ್ನು ಹಲಗೆವರಡ್ಡಿ ಹಾಗೆ ಕೆತಗಾನಹಳ್ಳಿ ಭೂ ಹಗರಣ ಆರೋಪವನ್ನು ಕೂಡ ಇಲ್ಲಿ ಎತ್ತಿರುವಂತದ್ದು. ಕಾಂಗ್ರೆಸ್ ಕಾರ್ಯಕರ್ತರು ಪೋಸ್ಟರ್ ಅನ್ನ ಅಂಟಿಸಿರುವಂತಹ ಆರೋಪ. ಈಗ ಇನ್ನು ಪೋಸ್ಟರ್ ಅಂಟಿಸಿದಕ್ಕೆ ಸದ್ಯ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರ್ತಾ ಇದ್ದಾರೆ. ತಂದೆಯವರ ವಿರುದ್ಧ ಅಲ್ವಾ ಪೋಸ್ಟರ್ ಅಂಟಿಸಿರೋದು, ಹಾಗಾಗಿ ಮಗ ಕಿಡಿಕಾರಿರೋದು. ಸೊ ಅದು ಕೂಡ ಭೂಮಿ ಹಗರಣದಲ್ಲಿ ಬ್ರದರ್ ಎಚ್ಚರಿಕೆಯಾಗಿರಿ, ಜೈಲಿಗೆ ಹೋಗೋದಕ್ಕೆ ಸಿದ್ಧರಾಗಿ, ಎಲ್ಲಾ ಗೊತ್ತು ಎಂಬರ್ಥದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಟಿವಿ ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಪೋಸ್ಟರ್ ಅನ್ನ ಮಾಡಿ ಬಿಡದಿಯ ಸುತ್ತಮುತ್ತ ಅಂಟಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಸದ್ಯ ಇದಕ್ಕೆ ಮಗ ನಿಖಿಲ್ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಸೊ ಇದು ಮಾಡಿರೋದು ಕಾಂಗ್ರೆಸ್ ಅಂತ ಬಹಳ ನೀಟಾಗಿ ಗೊತ್ತು, ಇಟ್ಸ್ ವೆರಿ ಕ್ಲಿಯರ್, ಇದು ಕಾಂಗ್ರೆಸ್ ಮಾಡಿರೋದು ಅಂತ ಹೇಳಿ. ಹಾಗಾಗಿ ಸದ್ಯ ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಡದಿಯಲ್ಲಿ ಮತ್ತೆ ಪೋಸ್ಟರ್ ವಾರ್ ಶುರುವಾಗಿದೆ. ಕುಮಾರಸ್ವಾಮಿ ನಿಖಿಲ್ ವಿರುದ್ಧ ಪೋಸ್ಟರ್ ಶುರುವಾಗಿರುವಂಥದ್ದು. ಬಿಡದಿ ಬೈರಮಂಗಲ ಸುತ್ತಮುತ್ತ ಪ್ರತ್ಯಕ್ಷವಾಗಿದೆ ಪೋಸ್ಟರ್ಗಳು. ಡಿಕೆ ಶಿವಕುಮಾರ್ ಎಚ್ಡಿಕೆ ವಾಕ್ಸಮರದ ನಡುವೆ ಪೋಸ್ಟರ್ ರಾಜಕೀಯ ಬಹಳ ಜೋರಾಗಿ ನಡೀತಾ ಇದೆ ನೋಡಿ. ಬಿಡದಿ ಟೌನ್ಶಿಪ್ ಏನಿದೆ, ನಾನು ಕೊಡಲ್ಲ, ನೀವು ತೆಗೆದುಕೊಳ್ಳಕ್ ಆಗಲ್ಲ. ಸೊ ಈ ಆಯಾಮದಲ್ಲಿ ಡಿಕೆಶಿ ಎಚ್ಡಿಕೆ ಮಧ್ಯೆ ಬಿಡದಿ ವಾರ್ ನಡೀತಾ ಇದೆ. ಈ ವಾರ್ನ ಮಧ್ಯೆನೇ ಈಗ ಪೋಸ್ಟರ್ ರಾಜಕೀಯ ಶುರುವಾಗಿರುವಂಥದ್ದು. ಬೈರಮಂಗಲ ಬಿಡದಿಯಲ್ಲಿ ಸದ್ಯ ಈ ಪೋಸ್ಟರ್ ಏನಿದೆ ಸಂಚಲನವನ್ನೇ ಸೃಷ್ಟಿಸಿದೆ. ಪೋಸ್ಟರ್ಗಳ ಹಿಂದೆ ಹಾಗಿದ್ರೆ ಯಾರ ಕೈವಾಡ ಇದೆ? ಸೊ ಇದು ಸದ್ಯ ರಾಜ್ಯ ರಾಜಕೀಯದಲ್ಲಿ ಬಹಳ ಜೋರಾಗಿ ಚರ್ಚೆ ನಡೀತಾ ಇದೆ ನೋಡಿ. ಬಿಡದಿಯಲ್ಲಿ ಸದ್ಯ ಈ ಪೋಸ್ಟರ್ ರಾಜಕೀಯ ಮತ್ತೆ ಶುರುವಾಗಿರುವಂಥದ್ದು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸದ್ಯ ಈಗ ಪೋಸ್ಟರ್ಗಳು ಪ್ರತ್ಯಕ್ಷವಾಗಿ ಕಾಣ್ತಾ ಇರೋದು ಹೊಸ ಚರ್ಚೆಗೆ ನಾಂದಿ ಹಾಡಿರೋದು. ರಾಮನಗರ ತಾಲೂಕಿನ ಬಿಡದಿ ಹಾಗೆ ಇತ್ತ ಸುತ್ತಮುತ್ತಿನ ಬೈರಮಂಗಲ ಆಗಿರ್ಬೋದು, ಅದರ ಸುತ್ತಮುತ್ತ ಅಂಟಿಸಿರುವಂತಹ ಈ ಪೋಸ್ಟರ್ಗಳು ಸದ್ಯ ಸ್ಥಳೀಯ ರಾಜಕೀಯ ವಲಯದಲ್ಲಿ ಇನ್ನಿಲ್ಲದ ಸಂಚಲನವನ್ನ ಮೂಡಿಸಿರುವಂಥದ್ದು. ಡಿಕೆ ಶಿವಕುಮಾರ್ ಹಾಗೆ ಎಚ್ಡಿಕೆ ನಡುವಿನ ವಾಕ್ ಸಮರ ಗಮನಿಸ್ತಾ ಇದ್ದೀವಿ. ಬಿಡದಿ ಟೌನ್ಶಿಪ್ ವಿಚಾರ ನಡೆದಾಗಿನಲ್ಲೂ ಕೂಡ ಸುದೀರ್ಘವಾಗಿ ನಡೀತಾನೆ ಇದೆ. ಈ ಬೆಳವಣಿಗೆ ನಡೆದಿರೋದು ಕೂಡ ಈಗ ಕುತೂಹಲ ಹೆಚ್ಚಿಸಿರುವಂಥದ್ದು. ಸದ್ಯ ಈ ಪೋಸ್ಟರ್ಗಳ ಹಿಂದೆ ಯಾರ ಕೈವಾಡ ಇದೆ ಎಂಬ ಪ್ರಶ್ನೆ ಕೂಡ ಮೂಡಿದೆ. ಆರೋಪ ಪ್ರತ್ಯಾರೋಪಗಳು ಎಲ್ಲ ಕೂಡ ತೀವ್ರಗೊಳ್ತಾ ಇದೆ. ಹಾಗಾಗಿ ಈಗ ಬಿಡದಿ ರಾಜಕೀಯ ಅಖಾಡದಲ್ಲಿ
ಪೋಸ್ಟರ್ ವಾರ್ ಮತ್ತೆ ಸುದ್ದಿಯ ಕೇಂದ್ರ ಬಿಂದುವಾಗಿದೆ. ಸೊ ಈಗ ಬಿಡದಿಯಲ್ಲಿ ರಾಜಕೀಯ ಕಾವು ಮತ್ತಷ್ಟು ಏರುತ್ತೆ ನೋಡಿ. ಈಗ ಬಿಡದಿಯನ್ನ ನಾನು ಟೌನ್ಶಿಪ್ ಮಾಡೋಕ್ ಬಿಡಲ್ಲ ಅಂತ HDK ಹೇಳ್ತಾ ಇದ್ರು. DK ಶಿವಕುಮಾರ್ ಯಾಕೆ ಬಿಡಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಸೊ ಈಗ ಪೋಸ್ಟರ್ ವಾರ್ ಮಧ್ಯದಲ್ಲಿ ಅಡ್ಡ ತಂದಿರೋದು ಕೂಡ HDK ಅವರನ್ನ ಮತ್ತೆ ಕೆರಳಿಸುತ್ತೆ. ಹಾಗಾಗಿ HDK ಯಾವ ತರದ ನಿಲುವು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕುತೂಹಲ ಮೂಡಿಸಿರುವಂತದ್ದು. ಹಾಗಾಗಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮತ್ತೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಮತ್ತೆ ಪೋಸ್ಟರ್ಗಳು ಪ್ರತ್ಯಕ್ಷವಾಗಿದೆ. ಅದು ಕೂಡ ಅವರ ಬೇನಾಮಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಲ್ಲಿ ಇಷ್ಟಿಷ್ಟು ಆಸ್ತಿ ಮಾಡಿದಿರಾ ಅಂತ ಹೇಳ್ಬಿಟ್ಟು ಬಿಡದಿಯ ಸ್ಥಳೀಯ ಶಾಸಕರು ಆಗಾಗ ಮಾತಾಡ್ತಿರೋದು ನಾವು ಗಮನಿಸಿದ್ದೀವಿ. ಸೊ ಈ ವಿವಾದಗಳನ್ನ ಪೋಸ್ಟರ್ ಮುಖಾಂತರ ಬಿಡದಿಯ ಸುತ್ತಮುತ್ತ ಎಲ್ಲ ಅಂಟಿಸಿದ್ದಾರೆ. ಅಲ್ಲಿ ಭೈರಮಂಗಲ ಸುತ್ತಮುತ್ತ ಅಂಟಿಸಿರುವ ಪೋಸ್ಟರ್ಗಳು ಸದ್ಯ ರಾಜಕೀಯ ವಲಯದಲ್ಲಿ ಬಹಳ ಸಂಚಲನವನ್ನೇ ಮೂಡಿಸಿರುವಂತದ್ದು. ಪೋಸ್ಟರ್ಗಳಲ್ಲಿ ವಿವಿಧ ಆರೋಪಗಳನ್ನು ಉಲ್ಲೇಖಿಸಲಾಗಿದೆ. ಸ್ಥಳೀಯ ರಾಜಕೀಯದಲ್ಲಿ ಚರ್ಚೆಗ್ರಾಸವಾಗಿರುವುದು ಇದು. DKಶಿ HDK ನಡುವಿನ ವಾಕ್ ಸಮರದ ನಡುವೆ ಈ ಬೆಳವಣಿಗೆ ನಡೆದಿರುವುದು ಗಮನ ಸೆಳೆದಿದೆ. ಪೋಸ್ಟರ್ಗಳ ಹಿಂದೆ ಯಾರಿದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಹಾಗಾಗಿ ರಾಜಕೀಯ ಆರೋಪ ಪ್ರತ್ಯಾರೋಪ ನಡೀತಾ ಇರುತ್ತೆ. ಕಾಂಗ್ರೆಸ್ ಹೇಳ್ಬೋದು ಇದು ನಾವು ಮಾಡಿಲ್ಲ ಅಂತ, JDS ಹೇಳ್ಬೋದು ಇದು ನೀವೇ ಮಾಡಿದ್ದೀರಾ ಅಂತ. ಹಾಗಾಗಿ ಈ ರೀತಿಯ ಆರೋಪ ಪ್ರತ್ಯಾರೋಪ ಇರುವಂಥದ್ದು ಇದಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿರುವಂಥದ್ದು. ಸದ್ಯ ಬಿಡದಿಯಲ್ಲಿ ಪೋಸ್ಟರ್ ರಾಜಕೀಯ ಮತ್ತೆ ಭುಗಿಲೆದ್ದಿರೋದು ಸದ್ಯ HDK ಅವರನ್ನ ಮತ್ತೆ ಕೆರಳಿಸಬಹುದು ಅಂತ ಹೇಳಲಾಗ್ತಿದೆ.